ಮೈದುನ ವಿಕ್ಕಿ ಮಾಲತಿಗೆ ಕಾಲ್ ಮಾಡಿ, ನಾನು 3 ತಿಂಗಳುಗಳ ಕಾಲ ಸ್ಟಡಿಗೋಸ್ಕರ ನಿಮ್ಮ ಮನೆಯಲ್ಲಿ ಬರಬಹುದೇ ಅಂತ ಕೇಳಿದಾಗ ಮಾಲತಿ ಸಂತೋಷದಿಂದ ಒಪ್ಪಿಕೊಂಡು ಬೇಗನೆ ಮನೆಗೆ ಬಾ ಅಂತ ಹೇಳುತ್ತಾಳೆ. ಮರುದಿನ ವಿಕ್ಕಿ ಬಂದಾಗ ಅವನನ್ನು ನೋಡಿ ಮಾಲತಿಯ ಗಂಡ ರಾಧವ್ ಆಶ್ಚರ್ಯದಿಂದ, ನೀನು ಹೇಳದೆ ಬಂದಿದ್ದೀಯಲ್ಲ ಅಂತ ಕೇಳುತ್ತಾನೆ. ವಿಕ್ಕಿ, ಇಲ್ಲ, ನಾನು ಅತ್ತಿಗೆಗೆ ಕಾಲ್ ಮಾಡಿಯೇ ಬಂದಿದ್ದೇನೆ ಅಂತ ಉತ್ತರ ಕೊಡುತ್ತಾನೆ. ರಾಧವ್, ವಿಕ್ಕಿ ಬರುವ ವಿಷಯ ನೀನು ನನಗೆ ಹೇಳಲಿಲ್ಲ ಅಂತ ಮಾಲತಿಯನ್ನು ಕೇಳಿದಾಗ ಮಾಲತಿ ಅಸಡ್ಡೆಯಿಂದ, ನಿನ್ನಿಂದ ಏನೂ ಆಗುವುದಿಲ್ಲ, ನಿನಗೆ ಹೇಳಿ ಏನು ಪ್ರಯೋಜನ ಅಂತ ಹೇಳಿ ವಿಕ್ಕಿಯ ಕಡೆ ತಿರುಗಿ, ನೀನೀಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ ಅಂತ ಹೊಗಳುತ್ತಾಳೆ. ವಿಕ್ಕಿ ಮಾಲತಿಯ ಕಾಲಿಗೆ ನಮಸ್ಕರಿಸಿದಾಗ ಮಾಲತಿ ಸಿಟ್ಟಿನಿಂದ, ಅಜ್ಜಿ ಅಂತವರಿಗೆ ನಮಸ್ಕಾರ ಮಾಡಬೇಕು, ನಾನು ಇನ್ನೂ ಯಂಗ್ ಆಗಿದ್ದೇನೆ, ನನ್ನನ್ನು ತಬ್ಬಿಕೋ ಅಂತ ಹೇಳಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಇದನ್ನು ನೋಡಿದ ರಾಧವ್ ಆಘಾತಕ್ಕೊಳಗಾಗುತ್ತಾನೆ. ಮಾಲತಿ, ನಿನಗೆ ನಿನ್ನ ರೂಮ್ ತೋರಿಸುತ್ತೇನೆ ಅಂತ ಹೇಳಿ ವಿಕ್ಕಿಯ ಕೈ ಹಿಡಿದುಕೊಂಡು ಹೋಗುತ್ತಾಳೆ. ರೂಮ್ ಒಳಗೆ ಹೋಗಿ, ಇಲ್ಲಿ ನಿನಗೆ ಏನೇ ಅವಶ್ಯಕತೆ ಇದ್ದರೂ ನನ್ನನ್ನು ಕೇಳು ಅಂತ ಅವನ ಹೆಗಲ ಮೇಲೆ ಕೈ ಹಾಕಿಕೊಳ್ಳುತ್ತಾಳೆ. ವಿಕ್ಕಿ, ಆಯ್ತು ಅತ್ತಿಗೆ ಅಂದಾಗ ಮಾಲತಿ, ನೀನು ನನಗೆ ಅತ್ತಿಗೆ ಅನ್ನಬೇಡ, ನನ್ನನ್ನು ಮಾಲು ಅಂತ ಕೂಗು, ಇಲ್ಲಿ ನೀನು ನನಗೋಸ್ಕರನೇ ಬಂದಿದ್ದೀಯಾ ಅಂತ ನನಗೆ ಅನಿಸುತ್ತಿದೆ ಅಂತ ಕಾಮದಿಂದ ನಗುತ್ತಾಳೆ. ದಿಗ್ಭ್ರಾಂತನಾದ ವಿಕ್ಕಿ ಏನು ಅಂತ ಕೇಳಿದಾಗ ಮಾಲತಿ ಒಂದು ನಿಗೂಢನಗೆ ನಕ್ಕು, ನಿನಗೆ ಇನ್ಮುಂದೆ ಇಲ್ಲ ತಾನಾಗೆ ಅರ್ಥವಾಗುತ್ತದೆ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ನಂತರ ವಿಕ್ಕಿ ತನ್ನ ಪ್ರೇಯಸಿ ಸೋನುಗೆ ಕಾಲ್ ಮಾಡಿ ತಾನು ಮುಂಬೈಗೆ ಬಂದು ಅವಳ ಕಾಲೇಜಿನಲ್ಲೇ ಅಡ್ಮಿಷನ್ ಮಾಡಿಸಿಕೊಂಡಿರುವ ವಿಷಯ ತಿಳಿಸಿ ಸಂತೋಷ ವ್ಯಕ್ತಪಡಿಸುತ್ತಾನೆ. ಮರುದಿನ ಮಾಲತಿ ರಾಧವನನ್ನು ನಿರ್ಲಕ್ಷಿಸಿ ವಿಕ್ಕಿಯನ್ನು ಮಾತ್ರ ತಿಂಡಿ ತಿನ್ನಲು ಕರೆಯುತ್ತಾಳೆ. ಮಾಲು ಅಂತ ವಿಕ್ಕಿ ಮಾಲತಿಯನ್ನು ಕರೆದಾಗ ರಾಧವ್ ಕೋಪದಿಂದ, ನೀನು ಮಾಲತಿಯನ್ನು ಮಾಲು ಅಂತ ಏಕೆ ಕರೆಯುತ್ತಿದ್ದಿ ಅಂತ ಕೂಗುತ್ತಾನೆ. ಅದಕ್ಕೆ ಮಾಲತಿ, ಹಾಗೆ ಕರೆಯಲು ವಿಕ್ಕಿಗೆ ನಾನೇ ಹೇಳಿದ್ದೇನೆ, ನೀನೀಗ ಕಾಲೇಜಿಗೆ ಹೋಗು ಅಂತ ಸಿಟ್ಟಿನಿಂದ ಹೇಳುತ್ತಾಳೆ. ನಂತರ ವಿಕ್ಕಿ ಮಾಲತಿಗೆ ತಾನು ತಂದಿದ್ದ ಗೆಜ್ಜೆ ಉಡುಗೊರೆ ಕೊಡುತ್ತಾನೆ. ಖುಷಿಯಿಂದ ಮಾಲತಿ, ನೀನೇ ತೊಡಿಸುವ ಅಂತ ಹೇಳಿದಾಗ ವಿಕ್ಕಿ ತನ್ನ ಕೈಯಾರೆ ಗೆಜ್ಜೆ ಹಾಕುತ್ತಾನೆ. ಕಾಲೇಜಿನಿಂದ ವಾಪಸ್ ಬಂದ ರಾಧವ್, ವಿಕ್ಕಿ ಹಾಗೂ ಮಾಲತಿ ರೂಮಿನಲ್ಲಿ ಕುಳಿತಿರುವಾಗ ವಿಕ್ಕಿ ಬನಿಯನ್ನಲ್ಲಿ ಇರುವುದನ್ನು ನೋಡಿ ಸಿಟ್ಟಿನಿಂದ, ನೀನು ಇಲ್ಲಿ ಓದಲು ಬಂದಿದ್ದೆಯೋ ಅಥವಾ ಸ್ಟೈಲ್ ಮಾಡಲು ಬಂದಿದ್ದೀಯೋ ಅಂತ ವಿಕ್ಕಿಯನ್ನು ಬೈಯುತ್ತಾನೆ. ವಿಕ್ಕಿ ಬೇಸರದಿಂದ, ನಿಮಗೆ ಕಷ್ಟವಾದರೆ ನಾನು ವಾಪಸ್ ಊರಿಗೆ ಹೋಗುತ್ತೇನೆ ಅಂತ ಹೇಳಿದಾಗ ಮಾಲತಿ ಹಠದಿಂದ, ಅದೇನು ಬೇಡ, ಈ ಮನೆ ನನ್ನ ತಂದೆಯದು, ನಾವಿಬ್ಬರೂ ಬೇರೆ ರೂಮಿಗೆ ಹೋಗೋಣ ಬಾ ಅಂತ ವಿಕ್ಕಿಯ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೆ. ಮರುದಿನ ವಿಕ್ಕಿ ಕಾಲೇಜಿಗೆ ಹೋದಾಗ ರಾಧವ್ ಮಾಲತಿ ಹತ್ತಿರ ಬಂದು ಬೇಸರದಿಂದ, ನಾನು ನನ್ನ ಮೆಡಿಕಲ್ ಚೆಕಪ್ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳಿ ಹೋಗುತ್ತಾನೆ. ಮಾಲತಿ ಮನಸ್ಸಿನಲ್ಲಿ, ನಿನ್ನ ಅವಶ್ಯಕತೆ ಯಾರಿಗಿದೆ, ನಾನು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಅಂತ ಅಂದುಕೊಳ್ಳುತ್ತಾ ವಿಕ್ಕಿಗೆ ಕಾಲೇಜಿನ ನಂತರ ಮಾಲ್ಗೆ ಬಾ, ಸಿನಿಮಾ ನೋಡೋಣ ಎಂದು ಕಾಲ್ ಮಾಡುತ್ತಾಳೆ. ಇದೇ ಸಮಯದಲ್ಲಿ ವಿಕ್ಕಿ ಸೋನುವನ್ನು ಭೇಟಿಯಾಗುತ್ತಾನೆ. ಸೋನು ಕಣ್ಣೀರು ಹಾಕುತ್ತಾ, ಅಪ್ಪನ 2 ಕಿಡ್ನಿ ಫೇಲ್ ಆಗಿವೆ, ಆಸ್ಪತ್ರೆಗೆ 10 ಲಕ್ಷ ಹಣ ಬೇಕು, ಏನು ಮಾಡುವುದು ತಿಳಿಯುತ್ತಿಲ್ಲ ಅಂತ ಹೇಳುತ್ತಾಳೆ. ವಿಕ್ಕಿ ಧೈರ್ಯ ತುಂಬಿ, ನಾನು ನಿನ್ನ ಟೆನ್ಷನ್ ಈಗಲೇ ದೂರ ಮಾಡುತ್ತೇನೆ ಅಂತ ಹೇಳಿ ಸೋನುವನ್ನು ಮಾಲತಿಯ ಮನೆಗೆ ಕರೆದುಕೊಂಡು ಬರುತ್ತಾನೆ. ಮಾಲತಿ ವಿಕ್ಕಿಗೆ ಕಾಲ್ ಮಾಡಿದಾಗ ವಿಕ್ಕಿ ತನ್ನ ಫೋನ್ ಸೈಲೆಂಟ್ ಮಾಡಿ ಸೋನು ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಮನೆಗೆ ಬಂದ ಮಾಲತಿ ವಿಕ್ಕಿ ರೂಮಿಗೆ ಹೋದಾಗ ಅಲ್ಲಿ ಅವರಿಬ್ಬರನ್ನು ನೋಡಿ ಆಘಾತಕ್ಕೊಳಗಾಗಿ, ಇವಳು ಯಾರು, ನೀನು ನನ್ನ ಕಾಲ್ ಯಾಕೆ ರಿಸೀವ್ ಮಾಡುತ್ತಿಲ್ಲ ಅಂತ ವಿಕ್ಕಿಯನ್ನು ಪ್ರಶ್ನಿಸುತ್ತಾಳೆ. ವಿಕ್ಕಿ ಅಳುಕಿನಿಂದ, ನಾನು ಕಾಲೇಜಿನಲ್ಲಿ ಇದ್ದಿದ್ದಕ್ಕೆ ಫೋನ್ ಸೈಲೆಂಟ್ ಮಾಡಿದ್ದೆ, ಇವಳು ನನ್ನ ಫ್ರೆಂಡ್ ಸೋನು, ಇವಳ ತಂದೆಗೆ ಹಾಸ್ಪಿಟಲ್ನಲ್ಲಿ ಸಹಾಯ ಬೇಕಾಗಿತ್ತು, ಅದಕ್ಕೋಸ್ಕರ ನಿಮ್ಮ ಹತ್ತಿರ ಕರೆದುಕೊಂಡು ಬಂದಿದ್ದೇನೆ, ನೀವೇ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳುತ್ತಾನೆ. ಮಾಲತಿ ಸೋನುಗೆ ತನಗೆ ಪರಿಚಯವಿದ್ದ ಹಾಸ್ಪಿಟಲ್ ವಿಳಾಸ ಕೊಟ್ಟು, ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳು, ಹೆಲ್ಪ್ ಸಿಗುತ್ತದೆ ಅಂತ ಕಳುಹಿಸುತ್ತಾಳೆ. ನಂತರ ವಿಕ್ಕಿ ಕೋಪಗೊಂಡ ಮಾಲತಿಯನ್ನು ಸಮಾಧಾನಪಡಿಸುತ್ತಾನೆ. ಮಾಲತಿ ಕಾಮದಿಂದ, ನೀನು ಕೇವಲ ಮಾತನ್ನಷ್ಟೇ ಆಡುತ್ತೀಯೋ ಅಥವಾ ಏನಾದರೂ ಮಾಡುತ್ತೀಯೋ ಅಂತ ಕೇಳಿದಾಗ ಖುಷಿಯಾದ ಮಾಲತಿ ಆತನ ಜೊತೆ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾಳೆ. 1 ವಾರದ ನಂತರ ಸೋನು ಮಾಲತಿ ಮನೆಗೆ ಬಂದು ಸಂತೋಷದಿಂದ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು, ಕಡಿಮೆ ಖರ್ಚಿನಲ್ಲಿ ನನ್ನ ತಂದೆಯವರ ಆಪರೇಷನ್ ಆಯಿತು ಅಂತ ಹೇಳಿ ಅವಳಿಗೆ ಸೀರೆ ಉಡುಗೊರೆಯಾಗಿ ನೀಡುತ್ತಾಳೆ. ವಿಕ್ಕಿ ಸೋನುವನ್ನು ಡ್ರಾಪ್ ಮಾಡಲು ಹೋಗುತ್ತಾನೆ. ನಂತರ ರಾಧವ್ ಮಾಲತಿ ಹತ್ತಿರ ಬಂದು ಅವಳಿಗೆ ಒಂದು ಗಿಫ್ಟ್ ಕೊಟ್ಟು, ನಾನೀಗ ಹಾಸ್ಪಿಟಲ್ಗೆ ಹೋಗಿ ತೋರಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಮಾಲತಿಯನ್ನು ಎತ್ತಿಕೊಂಡು ರೂಮಿಗೆ ಹೋಗಿ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಮಾಲತಿ ಖುಷಿಯಿಂದ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರೂ
ರಾಘವ್ನ ಎನರ್ಜಿ ಖಾಲಿಯಾಗುತ್ತದೆ. ಕೋಪಗೊಂಡ ಮಾಲತಿ ಹೀಗೆ ಏಕೆ ಆಯಿತು? ನೀನು ನಿಜವಾಗಿ ಆಸ್ಪತ್ರೆಗೆ ಹೋಗಿದ್ದೀಯೋ ಇಲ್ವೋ ಅಂತ ಸಿಟ್ಟಿನಿಂದ ರೇಗುತ್ತಾಳೆ. ರಾಘವ್ ಬೇಸರದಿಂದ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ, ನಿನಗೆ ಸುಳ್ಳು ಹೇಳಿದ್ದಾರೆ ಅಂತ ಒಪ್ಪಿಕೊಳ್ಳುತ್ತಾನೆ. ಇದನ್ನು ಕದ್ದು ಕೇಳುತ್ತಿದ್ದ ವಿಕ್ಕಿ ಸಂತೋಷಪಡುತ್ತಾನೆ. ಮಾಲತಿ ನಿನ್ನ ಕೈಯಿಂದ ಏನೂ ಆಗುವುದಿಲ್ಲ ಅಂತ ರಾಘವ್ ಮೇಲೆ ಕೋಪ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗಿ ಅಳಲು ಶುರು ಮಾಡುತ್ತಾಳೆ. ವಿಕ್ಕಿ ಅಲ್ಲಿಗೆ ಹೋದಾಗ ಮಾಲತಿ ಅಸಹಾಯಕಳಾಗಿ, ನಾನು ಈ ರಾಘವನನ್ನು ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ. ಅವನಿಂದ ನನಗೆ ಯಾವುದೇ ಸುಖ ಸಿಗುತ್ತಿಲ್ಲ. ನಾನು ಅವನಿಗೆ ಡೈವೋರ್ಸ್ ಕೊಡುತ್ತೇನೆ. ನೀನು ನನ್ನನ್ನು ಮದುವೆಯಾಗು ಅಂತ ಹೇಳುತ್ತಾಳೆ. ವಿಕ್ಕಿ ಆಶ್ಚರ್ಯದಿಂದ ನಮ್ಮ ಸಂಬಂಧ ಸಮಾಜ ಒಪ್ಪುವುದಿಲ್ಲ ಅಂತ ಹೇಳಿದರೆ ಮಾಲತಿ ಕೋಪದಿಂದ, ನೀನು ನನ್ನ ಜೊತೆ ಬೆಡ್ ಹಂಚಿಕೊಳ್ಳುವಾಗ ನಿನಗೆ ಈ ಯೋಚನೆ ಬರಲಿಲ್ಲವೇ? ನನಗೆ ಅದೇನೂ ಗೊತ್ತಿಲ್ಲ. ನೀನು ನಾಳೆಯವರೆಗೂ ನಮ್ಮ ಮದುವೆಯ ಬಗ್ಗೆ ಥಿಂಕ್ ಮಾಡು ಅಂತ ಹೇಳಿ ಹೋಗುತ್ತಾಳೆ. ಮರುದಿನ ಸೋನು ವಿಕ್ಕಿಗೆ ತಳಮಳದಿಂದ ಕಾಲ್ ಮಾಡಿ ಕರೆಸಿಕೊಳ್ಳುತ್ತಾಳೆ. ನಾನು ನನ್ನ ತಂದೆಯ ಯೋಗಕ್ಷೇಮದ ನಡುವೆ ಸ್ಟಡಿ ಮಾಡಲೇ ಇಲ್ಲ. ನಾಳಿದ್ದೇ ಎಕ್ಸಾಮ್, ನಾನು ಫೇಲ್ ಆಗಬಹುದು ಅಂತ ಅಳುತ್ತಾಳೆ. ವಿಕ್ಕಿ ಪ್ರೀತಿಯಿಂದ, ನೀನೇನು ಹೆದರಬೇಡ, ನನ್ನ ಹತ್ತಿರ ಒಂದು ಪ್ಲಾನ್ ಇದೆ ಅಂತ ಹೇಳಿ ಮಾಲತಿ ಹತ್ತಿರ ಹೋಗಿ ನಾನು ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ ಅಂತ ಹೇಳುತ್ತಾನೆ. ಮಾಲತಿ ಖುಷಿಯಿಂದ ಕುಣಿದಾಡಿದರೆ ವಿಕ್ಕಿ ಬೇಸರದಿಂದ ನಿಲ್ಲುತ್ತಾನೆ. ಮಾಲತಿ ಏಕೆ, ಏನಾಯ್ತು ಅಂತ ಕೇಳುತ್ತಾಳೆ. ವಿಕ್ಕಿ ತಂತ್ರಗಾರಿಕೆಯಿಂದ 2 ದಿನ ಬಿಟ್ಟು ನನ್ನ ಎಕ್ಸಾಮ್ ಇದೆ. ನನಗೆ ನಿನ್ನ ನೆನಪು ಕಾಡುತ್ತಾ ಸರಿಯಾಗಿ ಸ್ಟಡಿ ಮಾಡಲು ಆಗಲಿಲ್ಲ. ಹೇಗಾದರೂ ಮಾಡಿ ನನಗೆ ಕ್ವೆಶ್ಚನ್ ಪೇಪರ್ ಸಿಗುವ ಹಾಗೆ ಮಾಡುವ ಅಂತ ಹೇಳುತ್ತಾನೆ. ಮಾಲತಿ ನಗುತ್ತಾ, ನಾನು ಹೇಗಾದರೂ ಅರೇಂಜ್ಮೆಂಟ್ ಮಾಡುತ್ತೇನೆ, ನೀನೇನು ಟೆನ್ಷನ್ ತೆಗೆದುಕೊಳ್ಳಬೇಡ ಅಂತ ಹೇಳಿ ರಾಘವ್ ಹತ್ತಿರ ಹೋಗಿ ಡೈವೋರ್ಸ್ ಪೇಪರ್ಸ್ಗೆ ಸಹಿ ಮಾಡು ಅಂತ ಹೇಳುತ್ತಾಳೆ. ರಾಘವ್ ದುಃಖದಿಂದ, ಪ್ಲೀಸ್ ನನಗೆ ಡೈವೋರ್ಸ್ ಕೊಡಬೇಡ, ಇನ್ನೊಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ಳುತ್ತಾನೆ. ಮಾಲತಿ ಚುರುಕಾಗಿ, ರಾಘವ್, ವಿಕ್ಕಿ ಹೆಸರು ಹೇಳಿ ಕ್ವೆಶ್ಚನ್ ಪೇಪರ್ ಅಡ್ವಾನ್ಸ್ ಆಗಿ ತರುವಂತೆ ಹೇಳು ಅಂತ ಆದೇಶಿಸುತ್ತಾಳೆ. ಮರುದಿನ ಹೆದರಿದ ರಾಘವ್ ಒಂದು ಪೆನ್ ಡ್ರೈವ್ನಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆ ತಂದು ಮಾಲತಿಗೆ ಕೊಡುತ್ತಾನೆ. ಮಾಲತಿ ಅದನ್ನು ಖುಷಿಯಿಂದ ವಿಕ್ಕಿಗೆ ಕೊಡುತ್ತಾಳೆ. ಖುಷಿಯಾದ ವಿಕ್ಕಿ ಪ್ರಿಂಟ್ಸ್ ತೆಗೆದುಕೊಂಡು ಸೋನುಗೆ ಕೊಡುತ್ತಾನೆ. ಸೋನು ತುಂಬಾ ಖುಷಿಪಡುತ್ತಾಳೆ. ವಿಕ್ಕಿ ತೃಪ್ತಿಯಿಂದ, ನೀನು ಇಷ್ಟಕ್ಕೆ ಖುಷಿಪಡಬೇಡ, ನಾನು ಈ ಪ್ರಶ್ನೆ ಪತ್ರಿಕೆಗಳನ್ನು ಕಾಲೇಜಿನಲ್ಲಿ ಸೇಲ್ ಮಾಡಿ ಸಾಕಷ್ಟು ಹಣ ಮಾಡುತ್ತೇನೆ. ಆಮೇಲೆ ನಾವಿಬ್ಬರೂ ಮದುವೆಯಾಗೋಣ ಅಂತ ಸೋನುಗೆ ಹೇಳುತ್ತಾನೆ. ಇದನ್ನೆಲ್ಲ ನೋಡಿ ಮಾಲತಿಗೆ ಶಾಕ್ ಆಗಿ ಮನೆಗೆ ಹೋಗುತ್ತಾಳೆ. ನಂತರ ವಿಕ್ಕಿ ಮಾಲತಿ ಹತ್ತಿರ ಹೋದಾಗ ಮಾಲತಿ ಭಾವನಾತ್ಮಕವಾಗಿ, ನಾನು ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ, ನೀನಿನ್ನೂ ನನ್ನನ್ನು ಮದುವೆಯಾಗಲೇಬೇಕು ಅಂತ ಹೇಳುತ್ತಾಳೆ. ವಿಕ್ಕಿ ತಳಮಳದಿಂದ, ಅದು ನನ್ನಿಂದ ಸಾಧ್ಯವಿಲ್ಲ, ನಾನು ಸೋನಾಳನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ. ಮೊದಲೇ ಮಾಲತಿ ಸೋನುಗೆ ತನ್ನ ಹಾಗೂ ವಿಕ್ಕಿಯ ಅಫೇರ್ ಬಗ್ಗೆ ಹೇಳಿ ಅವಳ ತಲೆ ಕೆಡಿಸಿರುತ್ತಾಳೆ. ಮಾಲತಿ ವಿಕ್ಕಿಗೆ, ಸೋನು ನಿನ್ನನ್ನು ಮದುವೆಯಾಗುತ್ತಾಳೋ ಇಲ್ವೋ ಕೇಳು ಅಂತ ಸವಾಲು ಹಾಕುತ್ತಾಳೆ. ವಿಕ್ಕಿ ಸೋನುಗೆ ಕಾಲ್ ಮಾಡಿದಾಗ ಸೋನು ಸಿಟ್ಟಿನಿಂದ, ನೀನು ದೊಡ್ಡ ಮೋಸಗಾರನಿದ್ದೀಯಾ, ವಾಪಸ್ ನನಗೆ ಕಾಲ್ ಮಾಡಬೇಡ ಅಂತ ಬೈಯುತ್ತಾಳೆ. ಮಾಲತಿ ಜೋರಾಗಿ ನಗಲು ಶುರು ಮಾಡಿದರೆ ಕೋಪಗೊಂಡ ವಿಕ್ಕಿ ಹತಾಶೆಯಿಂದ ಫ್ಲವರ್ ವಾಸ್ನಿಂದ ಮಾಲತಿಯ ತಲೆಗೆ ಹೊಡೆದು ಕೊಲೆ ಮಾಡುತ್ತಾನೆ. ನಂತರ ಶವವನ್ನು ಗಾರ್ಡನ್ನಲ್ಲಿ ಹೂತು ಹಾಕಿ ಮನೆ ಒಳಗೆ ಹೋಗುತ್ತಾನೆ. ಅಲ್ಲಿ ರಾಘವ್ ಮಾಲತಿಯಂತೆ ಮಾಸ್ಕ್ ಹಾಕಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರುತ್ತಾನೆ. ವಿಕ್ಕಿ ಅವಳು ಮಾಲತಿಯೇ ಅಂತ ತಿಳಿದು, ನಾನು ನಿನ್ನನ್ನು ಈಗಲೇ ಕೊಲೆ ಮಾಡಿದ್ದೇನೆ, ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಆಶ್ಚರ್ಯದಿಂದ ಕೇಳುತ್ತಾನೆ. ಆಗ ರಾಘವ್ ಮಾಲತಿಯ ಮಾಸ್ಕ್ ತೆಗೆದು ಪೊಲೀಸರಿಗೆ ಫೋನ್ ಮಾಡಿ ವಿಕ್ಕಿ ಮಾಲತಿಯನ್ನು ಕೊಲೆ ಮಾಡಿದ್ದು, ಅದನ್ನು ತಾನೇ ಒಪ್ಪಿಕೊಂಡಿದ್ದು ಎಲ್ಲವನ್ನೂ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ಪೊಲೀಸರು ವಿಕ್ಕಿಯನ್ನು ಅರೆಸ್ಟ್ ಮಾಡುತ್ತಾರೆ. ಈ ಕಥೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಥೆಯಲ್ಲಿ ವಿಕ್ಕಿಯ ಗರ್ಲ್ಫ್ರೆಂಡ್ ಹೆಸರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನಮಸ್ಕಾರ.